ಇವತ್ತು ಮೇಡಮ್ ಕಾರ್ನ ಓಡಿಸ್ತಾ ಇದಾರೆ. ಗಾಡಿ ಮುಂದೆನೆ ಹೋಗ್ತಾ ಇಲ್ಲ. ಇಷ್ಟೇನಾ ಮುಂದೆ ಬರೋದು? ಬಾಯಿಗೆ ಬರೋದು ಅಂತಾರಲ್ಲ, ಈ ಹಳ್ಳ ಕಿಳಿಸ್ಬಿಡ್ತಿದ್ಲು ಕಾರ್ನ ಹಾಕೊಂಡಿರೋದು. ನಿಮಗೆ ಆಶ್ಚರ್ಯ ಆಗ್ಬಿಡ್ಬೇಕು. ಸ್ಟಾಪ್ ಸ್ಟಾಪ್ ಸ್ಟಾಪ್. ಬಿಟ್ಟಿದೀನಿ. ಒಂಚೂರು ಮುಂದೋದ್ರೆ ಕಾಣಿಸುತ್ತೆ. ಇರು. ಬ್ರೇಕ್ ಬ್ರೇಕ್ ಕ್ಲಚ್ ಅಂಡ್ ಬ್ರೇಕ್. ಓ ಇವಾಗ ಚೆನ್ನಾಗಿಲ್ವ ಇವಾಗ? ಅವ್ರು ಹೇಳ್ಬೇಕು. ಹಲೋ ಎಲ್ರು ನಮಸ್ಕಾರ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇದೇನು ಹಿಂದ್ಗಡೆ ಫುಲ್ ಬೋಳ್ ಗುಡ್ಡ ಇದೆ ಅಂತ ಅನ್ಕೊಳ್ತಿದ್ದೀರಾ. ಇವತ್ತು ಆ್ಯಕ್ಚುಲಿ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಇಷ್ಟು ರಿಸ್ಕೇ ತಗೊಂಡಿಲ್ಲ, ಅಂಥ ರಿಸ್ಕನ್ನ ಇವತ್ತು ನಾನು ತಗೋತಾ ಇದ್ದೀನಿ. ಯಾವ ರಿಸ್ಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಇವತ್ತು ಮೇಡಮ್ ಕಾರ್ನ ಓಡಿಸ್ತಾ ಇದಾರೆ. ಕಾರ್ನ ಓಡಿಸ್ತಾ ಇಲ್ಲ, ಕಾರ್ನ ಕಲಿತಾ ಇದ್ದೀನಿ. ಬೇಸಿಕ್ಸ್ ನಾನು ಕಲ್ಸಿದ್ದೀನಿ. ನನ್ನ ಕಾರ್ ಹೊಸದಾಗಿ ತಗೊಂಡಾಗ ಒಂದೆರಡು ದಿನ ಬೇಸಿಕ್ನ ಹೇಳ್ಕೊಟ್ಟಿದ್ದೆ, ಹಿಂಗ್ ಮಾಡ್ಬೇಕಪ್ಪ, ಹಿಂಗ್ ಮಾಡ್ಬೇಕು ಅಂತ. ಬೇಸಿಕ್ ಬರುತ್ತೆ. ಇವತ್ತು ನಾನು ಓಡಿಸೋದ್ ನೋಡಿ ನಿನಗೆ ಆಶ್ಚರ್ಯ ಆಗ್ಬಿಡ್ಬೇಕು. ಏನಂತ? ಎಷ್ಟೆಲ್ಲ ಗೊತ್ತಪ್ಪ ಇವಳಿಗೆ ಫಸ್ಟ್ ಟೈಮೇ ಅಂತ. ಸೊ ಈ ವ್ಲಾಗಲ್ಲಿ ಪೂರ್ತಿ ಇವಳು ಕಾರ್ ಹೆಂಗ್ ಓಡಿಸ್ತಾಳೆ ಅನ್ನೋದೇ ಇರುತ್ತೆ. ಸೊ ಈಗ ಫಸ್ಟ್ ಸೀಟ್ನ ಅಡ್ಜಸ್ಟ್ ಮಾಡಬೇಕು. ಇಷ್ಟೇನಾ ಮುಂದೆ ಬರೋದು? ನೆಕ್ಸ್ಟ್ ಟೈಮ್ ಪ್ಲಾಸ್ಟಿಕ್ ಚೇರ್ ಹಾಕಿ ಕೊಟ್ಬಿಡ್ತೀನಿ ನಿಮ್ಗೆ ಒಳಗಡೆ. ಇದರಲ್ಲಿ ಕ್ಲಚ್ ಯಾವುದು? ಹಬ್ಬ, ಬ್ರೇಕ್ ಮೇಲೆ ಕಾಲಿಟ್ಬಿಟ್ಟು ಇವಾಗ ಕ್ಲಚ್ ಅಂತಿದ್ದಾರೆ. ಓಕೆ, ಬ್ರೇಕ್ ಯಾವುದು? ಕ್ಲಚ್ಚು, ಬ್ರೇಕು. ಕ್ಲಚ್ಗೆ ಸಿ, ಬ್ರೇಕಿಗೆ ಬಿ. ನೀನು ಕ್ಲಚ್ ಬ್ರೇಕ್ ಅಂತಾನೆ ಹೇಳು, ಸಿ ಬಿ ಎ ಅಂತ ಹೇಳ್ಬಿಡ. ನನ್ಗೆ ಗೊತ್ತಾಗಲ್ವಾ? ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಓಡಿಸ್ತಾ ಇರುವ ಕನ್ಫ್ಯೂಸ್ ಆದ್ರೆ ಮುಗೀತು ಕತೆ. ಇಷ್ಟೊಂದು ರಿಸ್ಕ್ ಎಲ್ಲ ತಗೊಳಕ್ ನಾನು ರೆಡಿ ಇಲ್ಲ. ಅಲೋ, ಮಾಡ್ತೀನಿ. ನನ್ ಮೇಲೆ ನಂಬಿಕೆ ಇಡು. ನೀನು ನಿನ್ ಕಾರ್ಗೂ ಏನೂ ಆಗಲ್ಲ, ನಮ್ಮಿಬ್ರಿಗೂ ಏನೂ ಆಗಲ್ಲ. ಶೋರಾ? ಶೋರ್. ಇವಾಗ ಗೋಪ್ರೋನ ಮೌಂಟ್ ಮಾಡ್ತೀನಿ. ಲೆಟ್ಸ್ ಗೋ. ನಾನು ಯಾಕೆ ಈ ಸನ್ ಗ್ಲಾಸ್ನ ಹಾಕೊಂಡಿದ್ದೀನಿ ಅಂತಂದ್ರೆ, ಕೆಲವೊಂದ್ಸರಿ ಈಗ ಬಾಯಿಗೆ ಬರೋದು ಅಂತಾರಲ್ಲ, ಅಂತ ಟೈಮಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇದು ಹಾಕೊಂಡಿರೋದು. ಇರೋದೇ ಅದು ಹಾಕಲ್ಲ. ಪಕ್ಕದಲ್ಲಿ ತುಂಬಾ ವೈಟ್ ಇದ್ದವ್ರು ಇದ್ದಾಗ ಸೈಡಿಗೆ ಇದ್ದವರೆಲ್ಲ ಬ್ಲ್ಯಾಕ್ ಆಗಿ ಕಾಣಿಸ್ತಾರೆ. ಇವಾಗ ಏನು ಅಂತಂದ್ರೆ, ಖಾಲಿ ಇರೋಂಥ ರೋಡಿಗೆ ಕರ್ಕೊಂಡ್ ಬಂದಿದ್ದೀನಿ, ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ. ಸೊ ಪೂರ್ತಿ ಖಾಲಿ ಇರೋಂಥ ರೋಡು, ಅಬಂಡೆಂಟ್ ರೋಡ್ ಇದು. ಎಲ್ಲೋ ಒಂದು ಕಾರ್ ನಿಂತಿದೆ, ಅದು ಡೋರ್ ಓಪನ್ ಆಗಿದೆ. ಅವಾಗಿಂದ ಇವಳು ಕ್ವಶನ್ ಮಾಡ್ತಿದ್ದಾಳೆ, ಆ ಡೋರ್ ಒಂದ್ಸರಿ ಹೋಗಿ ಕ್ಲೋಸ್ ಮಾಡಿಸ್ತೀಯ ನೀನು, ಒಂದ್ಸರಿ ಮಾತಾಡೋರ ಹತ್ರ ಕಾರ್ ತೆಗ್ಸು ಅಂತ. ತುಂಬಾ ದೂರದಲ್ಲಿದೆ, ಒಂದ್ಸರಿ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲಾರು ನಿಮ್ಗೆ ಕಾರ್ ಕಾಣಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಒಂದು ಕಾರ್ ತೆಗೆದು ನಾನು ಬರ್ತಾ ಇದೀನಿ ಅಂತ ಹೇಳಿ ನೋಡಿ. ಈಗ ಅಲ್ಲಿ ಹೆಂಗ್ ಅಲ್ಲಿ ದೂರದಲ್ಲಿ ಕಾರ್ ಕಾಣಿಸ್ತಿದ್ದಿಲ್ಲ, ಆ ಕಾರ್ ನೋಡ್ಬಿಟ್ಟು ಮೇಡಮು ಇಲ್ಲಿ ಮೀಟರ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಹತ್ರ ಆಗಲ್ಲ ಅಂತವ್ರೆ. ನಾನು ಬಂದಾಗಿಂದ ಅದೇ ಯೋಚನೆ ಮಾಡ್ತಿದ್ದೀನಿ, ಅಲ್ಲಿ ಹೆಂಗ್ ಹೋಗೋದು ಕಾರ್ ಹತ್ರ. ಈಗ ನಾನು ಬೇಸಿಕ್ಸ್ ಎಲ್ಲ ಹೇಳಿದ್ದೀನಿ, ಗೇರ್ ಯಾವುದು ಅಂತ ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಎಕ್ಸಲೇಟರ್ ಯಾವುದು, ಬ್ರೇಕ್ ಯಾವುದು, ಕ್ಲಚ್ ಯಾವುದು ಅಂತ ಹೇಳಿದ್ದೀನಿ, ಯಾವ ಥರ ಮೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಹಾಫ್ ಕ್ಲಚ್ ಬಗ್ಗೆ ಮೇನಾಗಿ ಒಂದು 15 ನಿಮಿಷ ಕ್ಲಾಸ್ ತೊಗೊಂಡಿದ್ದೀನಿ, ಹಾಫ್ ಕ್ಲಚ್ ಏನು ಅಂತ ತೋರಿಸ್ಕೊಡೋದಕ್ಕೆ. ಇವಾಗ ಡೈರೆಕ್ಟಾಗಿ ಮೇಡಮ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡೋದು ಹೇಗೆ ಅಂತಲೂ ಹೇಳಿದ್ದೀನಿ. ಇನ್ನೇನು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಆಲ್ರೆಡಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಹೇಳಿದ್ದೀನಿ, ಯಾಕೆ ಅಂತಂದ್ರೆ ತುಂಬ ಲೆಂದಿ ಆಗಿಬಿಡುತ್ತೆ, ಆ ಡೀಟೇಲ್ಸ್ನು ಹೇಳ್ತಾ ಇದ್ರೆ ಅಂತ ಮಾಡಿದ್ದೀನಿ. ಆನ್ ದ ವೇ ಬೇಕಾಗುತ್ತೆ, ನಂಗೆ ಗೊತ್ತು. ಮತ್ತೊಂದ್ಸರಿ ಹೇಳೋ ಥರ ಮಾಡ್ತಾಳೆ ಇವಳು, ನೋಡೋಣ ಹಿಂಗೆ ಓಡಿಸ್ತಾಳೆ ಅಂತ ನೋಡೋಣ. ಸೊ ಸ್ಟಾರ್ಟ್ ಮಾಡಪ್ಪ. ಜಯೇಶ್, ಓಕೆ, ರೆಡಿ. ಕ್ಲಚ್ ಇಟ್ಕೋಬೇಕು, ಜೊತೆಗೆ ಬ್ರೇಕ್ ಮೇಲೆ ಕಾಲಿರ್ಬೇಕು. ಹೌದೌದು, ಬ್ರೇಕ್ ಮೇಲೆ ಫಸ್ಟ್ ಕಾಲು ಇಟ್ಕೋಬೇಕು. ನ್ಯೂಟ್ರಲ್ ಅಲ್ಲಿ ಇದೆಯಾ ಗೇರ್ ಅಂತ ನೋಡ್ಕೋಬೇಕು. ನ್ಯೂಟ್ರಲ್ ಹೆಂಗ್ ನೋಡ್ತೀಯಾ? ನ್ಯೂಟ್ರಲ್ ಅಲ್ಲಿ ಇದೆ, ಮತ್ತೆ ಇದಲ್ಲಿದೆ. ಓಕೆ, ಡನ್. ನೆಕ್ಸ್ಟ್ ಕ್ಲಚ್ ಇಟ್ಕೊಂಡು. ಓಹ್ ನಮ ಶಿವಾಯ. ಈ ರೋಡ್ ಹಿಂಗಿದೆ. ಆಮೇಲೆ ಫಸ್ಟ್ ಗೇರ್ ಹಾಕೋಬೇಕು. ಫಸ್ಟ್ ಗೇರ್ ಹಾಕೋಬೇಕು. ಸರಿ, ಹಾಕಿದ್ಯಾ ಫಸ್ಟ್ ಗೇರು? ಇದು ನ್ಯೂಟ್ರಲ್ಲು. ಫಸ್ಟ್ ಗೇರ್ ಹಾಕಿದ್ದೀನಿ. ಹಾಫ್ ಕ್ಲಚ್ ಹೇಳ್ಕೊಟ್ಟಿದ್ದೀನಲ್ಲ, ಫುಲ್ ಕ್ಲಚ್ ಇಟ್ಟಿದ್ದೀನಿ. ಓಕೆ. ಬ್ರೇಕ್ ಮೇಲೆ ಕಾಲಿದೆ. ಓಕೆ. ಇವಾಗ ಹ್ಯಾಂಡ್ ಬ್ರೇಕ್. ಅದೇ ನಾನು ಸರಿ ಇಟ್ಕೋತೀನಿ, ಈ ಮೂಮೆಂಟ್ ಬೇಕು, ತುಂಬ ಇಂಪಾರ್ಟೆಂಟ್. ಹ್ಯಾಂಡ್ ಬ್ರೇಕ್ ಇಟ್ಟಿದ್ದೀನಿ. ಓಕೆ. ಓಕೆ. ಈಗ ಹಾಫ್ ಕ್ಲಚು, ಬ್ರೇಕ್ ಬಿಟ್ಟಿದ್ದೀನಿ. ಹಾಫ್ ಕ್ಲಚಲ್ಲಿ ಗಾಡಿ ಬಿಡ್ತೀನಿ. ಗಾಡಿ ಬಿಡು.
ಗಾಡಿ ಮುಂದೆನೆ ಹೋಗ್ತಾ ಇಲ್ಲ. ಗಾಡಿ ಮುಂದೆ ಹೋಗಿ ಹಾಫ್ ಕ್ಲಚ್ಗಿಂತ ಮೇಲ್ ಬರ್ಬೇಕು ನೀನು ಇನ್ನು. ಆಹೋ ಏ ಹುಷಾರು ನಿಧಾನವಾಗಿ ಓಡಿಸು. ಓಕೆ, ಹಿಂಗೆ ಮುಂದೆ ಹೋಗೋಣ. ಮುಂದೆನಾ? ಇಲ್ಲಿ ಲೆಫ್ಟ್ ತಗೊಂಡು ನೋಡೋಣ ಸ್ಲೋಗಿ. ಯಾವುದಕ್ಕೂ ನಾನು ಹ್ಯಾಂಡ್ ಬ್ರೇಕ್ ಮೇಲೆ ಕೈ ಇಟ್ಕೊಂಡಿದ್ದೀನಿ. ಲೆಫ್ಟ್ ತಗೋ. ಸ್ಟ್ರೇಟ್ ಮಾಡು. ಓಕೆ, ಗುಡ್. ಬ್ರೇಕ್ ಮೇಲೆ ಕಾಲು ಇಟ್ಕೋ. ರೈಟ್ ತಗೋ. ಸ್ಟ್ರೇಟ್ ಡೌನ್ ಇದೆ ಆಕ್ಚುಲಿ ಡೌನ್ ಇದೆ, ಅದಕ್ಕೆ ಅವಳು ಆರಾಮಾಗಿ ಓಡ್ಸಕ್ ನೋಡ್ತಿದ್ದಾಳೆ ಬ್ರೇಕ್ ಮೇಲೆ ಕಾಲು ಇಟ್ಕೊಂಡು. ಓಕೆ, ಗುಡ್. ಹೋಗು. ಕ್ಲಚ್ ಮೇಲೆ ಕಾಲಿದೆ. ಕ್ಲಚ್ ಮೇಲೆ ಕಾಲು ಬಿಡು. ಅದು ಡೆಡ್ ಎಂಡಾ? ಡೆಡ್ ಎಂಡ್. ತಿರ್ಸ್ಕೊಂಬರೋಣ ನೋಡೋಣ. ಓಕೆ. ಓಕೆ, ಸ್ಟ್ರೇಟ್. ಓಕೆ, ಗುಡ್. ಓಕೆ, ಸ್ಲೋ ಮಾಡು. ಇಲ್ಲಿ ರೈಟ್ ತಗೋಬೇಕು. ಸ್ಲೋ ಮಾಡು. ಕ್ಲಚ್ ಮೇಲೆ ಕಾಲಲ್ಲಿ ರೈಟ್ ತಿರ್ಸು. ಸ್ಟ್ರೇಟ್ ಮಾಡು. ಸಾಕು ನಿಲ್ಸು. ಕ್ಲಚ್ ಅಂಡ್ ಬ್ರೇಕ್. ಯಾಕೆ ತಿರ್ಸ್ಬೇಕಲ್ಲ? ಅಲ್ಲ, ಹಂಗೆ ಓಡಿಸ್ತೀಯಾ? ಅದೇ ನಂಗೆ ಸುಸ್ತಾಗೋಯ್ತು. ಸರಿ, AC ಅಲ್ಲಿ ರೋಡ್ ಇತ್ತು. ಓಕೆ, ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋಗ್ಬಿಟ್ಟು ಹಂಗೆ ಬರ್ತೀನಿ. ಹಿಂಗೆ ಹೋಗಿ ಲೆಫ್ಟ್ ಹೋಗಿ ಮತ್ತೆ ಲೆಫ್ಟ್ ಹೋಗಿ ಹಂಗೆ ಹೋಗ್ತೀನಿ. ಸರಿ, ಆಯ್ತು. ಹೊಡಿ. ಓಕೆ. ಸ್ಲೋ, ನಿಧಾನವಾಗಿ. AC ಹಾಕೋಬೇಕು ಅನ್ಸುತ್ತೆ. ಬೆವರ್ತಾ ಇದ್ದೀನಿ. ಭಯಕ್ಕ ಅಥವಾ ಸೆಕೆಗ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇಷ್ಟು ಚಿಕ್ಕ ರೋಡ್ ಇದೆ ಇಲ್ಲಿ. ಹೋಗ್ಬೋದು, ನೀನು ಓಡಿಸ್ಬೇಕು ಅಷ್ಟೇ. ಲೆಫ್ಟ್ ತಗೋ. ಸ್ಟ್ರೇಟ್ ಮಾಡು. ಸ್ಟಾಪ್. ತುಂಬಾ ಈ ಕಡೆ ಬಂದ್ಬಿಟ್ಟೆ. ಹಳ್ಳ ಯಾರಿಸ್ಬಿಡ್ತಿದ್ದೆ. ಇವಾಗ ನೋಡಿ, ಇಲ್ಲಿ ಈ ಹಳ್ಳ ಕಿಳಿಸ್ಬಿಡ್ತಿದ್ಲು ಕಾರಣ. ಬ್ಯಾಕ್ ತಗೊಳ್ಳ. ತಡಿ ರಿವರ್ಸ್ ಹಾಕ್ತೀನಿ. ತಡಿ, ನಾನು ಹೇಳಿದ್ ಮಾಡು. ನಾನು ಹೇಳ್ಕೊಡೋದು ನೀನೇ ಮಾಡ್ತಿದ್ಯಾ? ಅಯ್ಯೋ, ಹಿಂಗಪ್ಪ ಹೇಳ್ಕೊಡೋದು ನಿನ್ಗೆ. ಈಗ ರಿವರ್ಸ್ ತಗೊಂಡ್ರು ನೀನ್ ಎಡ್ವರ್ಟ್ ಮಾಡ್ತೀಯಾ? ರಿವರ್ಸ್ ಹಿಂಗ್ ತಿರ್ಗಿಸ್ಬೇಕು ತಾನೆ. ತಡಿ 1 ನಿಮಿಷ, ನಂಗೆ ಬ್ಲಾಂಕ್ ಮಾಡ್ಬೇಡ. 1 ನಿಮಿಷ ಇರು. ನೀನೇ ತಿರುಗಿಸು ಅಂದಿದ್ದು. ಸರಿ, ಆಯ್ತು. ಮುಂದೆ ಇದು ಬ್ರೇಕ್ ಮೇಲೆ ಕಾಲಿಟ್ಕೋ. ನಾನು ತೆಗಿತೀನಿ ಹ್ಯಾಂಡ್ ಬ್ರೇಕು. ಓಕೆ, ನಾನೇ ಮಾಡ್ತೀನಿ. ಸ್ಲೋ ಅಂದ್ರೆ ಸ್ಲೋ. ಹಾಫ್ ಕ್ಲಚ್ಚು. ಸ್ಲೋ ಬಿಡು. ಬ್ರೇಕ್ ಬಿಡು. ಸ್ಲೋ ಬಿಡು. ನೀನ್ ಮಾಡ್ಬೇಡ ಬಿಡು. ಬಿಟ್ಟಿದೀನಿ. ಕೈ ಅಡ್ಡ ಬಂದ್ರೆ ಕಷ್ಟ ಆಗುತ್ತೆ. ಓಕೆ, ಸ್ವಲ್ಪ ಕ್ಲಚ್ ಬಿಡು. ಬಿಡು. ಓಕೆ, ಇನ್ನು ಓಡಿಸ್ತೀನಿ ನೀನು. ಸೆಕೆಗೆ ಭಯ ಆಗೋಯ್ತು ನಂಗೆ. ಏನಾಯ್ತು? ಸ್ವಲ್ಪ ಗಾಬರಿ ಆಯ್ತಾ? ನನಗೂ ಗಾಬರಿ ಆಯ್ತು. ಆಗ್ತಾ ಇಲ್ಲ ಇದು. ಗಾಬರಿಯಲ್ಲಿ ಇದನ್ನ ಹಾಕೋಬೇಕು ಅನ್ಕೊಂಡೆ, ಆದ್ರೆ ಭಯ ಆಗಿ ತೆಗೆದು ಬಿಡ್ತಾ ಇದೀನಿ. ಸ್ಟ್ರೇಟ್ ಮಾಡ್ಕೋ ಸ್ವಲ್ಪ. ಈ ಕಡೆ. ನಾನು ಸ್ಟ್ರೈಟ್ ಮಾಡ್ಕೋತೀನಿ, ನೀನ್ ಹೇಳ್ಬೇಡ. ನೀನ್ ಹಳ್ಳಕ್ಕೆ ಹೋಗಿ ಸ್ಟ್ರೇಟ್ ಮಾಡ್ತಿದ್ದೆ ಚಿನ್ನ. ಹಳ್ಳದ ಹತ್ರ ಹೋಗ್ತೀಯಾ? ಓಕೆ, ಹೋಗ್ಬೋದು. ಇಷ್ಟು ಸ್ಲೋ ಅಲ್ಲ ಗುರು. 10 ಕಿಲೋಮೀಟರ್ ಆದ್ರೂ ದಾಟಬೇಕು ಸೆಕೆಂಡ್ ಗೇರಿಗೆ. ಫಸ್ಟ್ ಗೇರಿ ಹಾಕೋ. ಈಗ ಡೌನ್ ಇದೆ ಹಿಂದೆ. ಇದು ಥರ್ಡ್ ಗೇರಿ ಹಾಕೊಂಡಿದ್ಯಾ? ಇದು ಫಸ್ಟ್ ಗೇರು. ತಡಿ 1 ನಿಮಿಷ, ನಾನು ಹೇಳೋದು ಕೇಳಿಸ್ಕೊ. ಫಸ್ಟ್ ಹಾಫ್ ಕ್ಲಚ್ ಮಾಡ್ಕೊ. ಗುಡು ಶಬ್ದ ಬರ್ಬೇಕು. ಈಗ ಬಂತಲ್ಲ, ಈಗ ಬ್ರೇಕ್ ಬಿಡು. ಹಿಂದೋಗಲ್ಲ. ಈಗ ಕ್ಲಚ್ ಬಿಡು. ಎಕ್ಸಲೇಟರ್ ಕೊಡು ಸ್ವಲ್ಪ. ಬಿಡು, ಕ್ಲಚ್ ಬಿಡು. ಆಯ್ತು, ಮೂವ್ಮೆಂಟ್ ಆಯ್ತಲ್ಲ. ಹಂಗೆ ಎಕ್ಸಲೇಟರ್ ಕೊಡು ಸ್ವಲ್ಪ. ಒಂದು 20 ಕಿಲೋಮೀಟರ್ ವರೆಗಾರು ಹೋಗ್ಬೇಕು ಸೆಕೆಂಡ್ ಗೇರಿಗೆ, ಇಲ್ಲಾಂದ್ರೆ ಆಗಲ್ಲ.
ಇನ್ನೂ ಬೇಕು RPM ಜಾಸ್ತಿ ಬೇಕು ಕ್ಲಚ್ ಹಿಡಿದು ಇಮಿಡಿಯೇಟ್ ಸೆಕೆಂಡ್ ಹಾಕು ಬಿಡು. ಈಗ ದಬ್ಬು ಎಕ್ಸಲೇಟರ್ ಒತ್ತು ಎಕ್ಸಲೇಟರ್ ಒತ್ತು. ಫುಲ್ ಓದ್ತಿದ್ದೀನಿ. ಅದು ಇನ್ನೂ ಸ್ವಲ್ಪ ಸ್ಪೀಡ್ ಆಗ್ಬೇಕಿತ್ತು, ನೀನು ಕಮ್ಮಿ ಸ್ಪೀಡಲ್ಲೇ ತಗೊಂಡೆ. ಓಕೆ ಪರವಾಗಿಲ್ಲ, ಹೋಗು ಎಕ್ಸಲೇಟರ್ ಕೊಡು. ಈ ಕಡೆ ಬಾ, ನೀನು ಫಾರಿನಲ್ಲಿ ಓಡಿಸ್ತಾ ಇದ್ದೆ. ಎಕ್ಸಲೇಟರ್ ಕೊಡು. ಆಯ್ತು, ಓಕೆ ಕೊಡು. ಓಕೆ ಫಸ್ಟ್ ಗೇರಿ ಹಾಕು, ಇಲ್ಲಿ ತಿರ್ಸ್ಕೊಳಕ್ ನಿಂಗೆ ಗೊತ್ತಾಗಲ್ಲ. ಬ್ರೇಕ್ ಮೇಲೆ ಕಾಲು. ಓಕೆ ಹಾಂ, ಇವಾಗ ಹಾಫ್ ಕ್ಲಚ್. ಏನೋ ಬಂತಿದ್ರು. ಹಾಂ ಕ್ಲಚ್ ನೋಡ್ಕೊ ಆ ಕಡೆ ಕೆಳಗಿಳಿದು ಹೋಗುತ್ತೆ. ಚಿನ್ನ ನನ್ಗೆ ಗೊತ್ತಾಗುತ್ತೆ. ಇಟ್ಸ್ ರಾಂಗ್ ಚಿನ್ನ, ನೀನ್ ಟರ್ನ್ ಮಾಡ್ತಾರ ರೇಡಿಯಸ್ ರಾಂಗು. ಸರಿ ಆಯ್ತು, ಇವಾಗ ನೋಡು. ಗುರು, ನಾನ್ ನಿಂಗೆ ಹೇಳ್ಕೊಡ್ತಿದ್ದೀನಿ ಅಥವಾ ನೀನೇ ನಂಗೆ ಹೇಳ್ಕೊಡ್ತಿದ್ದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಏನ್ ಮಾಡ್ಬೇಕು ಹೇಳಾಯ್ತು. ಈಗ ನೀ ರೈಟ್ ತಗೋ, ನೋಡ್ಕೊ ಫಸ್ಟ್ ಅಲ್ಲಿ. ಆಮೇಲೆ ಯಾರು ಇದ್ದಾರ ಅಂತ ನೋಡ್ಕೋಬೇಕು. ಯಾರು ಇಲ್ಲ ಆದ್ಮೇಲೆ ಮತ್ತೆ ಹಾಫ್ ಕ್ಲಚ್ ಬಂದು. ಓಕೆ ಓಕೆ ಸ್ಟ್ರೇಟ್ ಮಾಡ್ಕೊ. ಓಕೆ ಎಕ್ಸಲೇಟರ್ ಕೊಡು. ಟರ್ನ್ ಮಾಡ್ಲಾ? ಬ್ರೇಕ್ ಹಾಕಿ ಟರ್ನ್ ಮಾಡ್ಲಾ ಅಂತ. ನೀನ್ ಗಾಬರಿ ಮಾಡ್ಬೋದು, ತಡಿ. ನನ್ ಫಸ್ಟ್ ಕ್ಲಚ್ ಹಿಡ್ಕೊ. ಓಕೆ ಬ್ರೇಕ್. ಓಕೆ ಫಸ್ಟ್ ಗೇರ್. ಯಾವುದು ಬ್ರೇಕು? ಫಸ್ಟ್ ಗೇರಿಗೆ ಹಾಕು. ಹಿಂಗೆ ನಾನೇನಾದ್ರು ಬ್ರೇಕ್ ಹಾಕಿದ್ರೆ ಊರಿಗೆ ಹೋಗ್ತಾ ಇಲ್ಲ. ಹೆಂಗ್ ಬೈತಿ ಹೇಳು? ಫಸ್ಟ್ ಮಿರರ್ ಗೊತ್ತಾಯ್ತಾ ಇವಾಗ? ತಿರುಗ್ಸೋ. ತಡಿ, ನಾನು ಹೇಳ್ತೀನಿ. ಫುಲ್ ಟರ್ನ್ ಮಾಡ್ಕೊಂಡಿದ್ಯಾ? ಟರ್ನ್ ಮಾಡಿದೀನಿ. ದೆನ್ ಸ್ಲೋ ಆಗಿ ಹಾಫ್ ಕ್ಲಚ್. ಫುಲ್ ಟರ್ನ್ ಮಾಡಬೇಡ. ಕ್ಲಚ್ ಅಂಡ್ ಬ್ರೇಕ್. ಇನ್ನೊಂಚೂರು ಮುಂದೋಗಿ. ಸ್ಲೋ. ಇಷ್ಟು ಫಾಸ್ಟ್ ಅಲ್ಲೇ ನೀನು ತಿರ್ಸಿದ್ರೆ ನಂಗೆ ಭಯ ಆಗಲ್ವಾ? ಮತ್ತೆ ಟರ್ನ್ ಮಾಡಬೇಡ. ಒಳ್ಳೆ ಕಥೆ ಆಯ್ತು. ಸಾಕು, ನಿಲ್ಸು. ಸಾಕು, ಇವಾಗ ರಿವರ್ಸ್ ಹಾಕು. ಸೂಪರ್. ಸ್ಲೋಲಿ. ಎಸ್, ಬರ್ಲಿ. ಇನ್ನು ಬರ್ಲಿ. ಟರ್ನ್ ಆಗುತ್ತಲ್ಲ. ಬರ್ಲಿ, ನೀನ್ ಕಲ್ಸ್ಬೇಕು. ನಾನು ಹೇಳಿದ್ ನೀನ್ ಮಾಡ್ಬೇಕು. ಬಾ ರಿವರ್ಸು. ಮನೇಲಿ ನಿಂದಲ್ಲ, ಇವಾಗ ನಾನು ಕಾರಲ್ಲಿ ಕೂತಿದ್ಯಾ, ನಾನು ಹೇಳ್ದಂಗ್ ಮಾಡು. ಬಂದೆ. ಓಕೆನಾ? ಸಾಕು. ಈಗ ತಿರ್ಸ್ಕೊ. ಈಗ ಹಿಂಗೆ ತಿರುಗುತ್ತಲ್ವಾ? ಹಿಂಗ್ ಈ ಕಡೆ ತಿರ್ಸ್ಕೊಂಡ್ರೆ ಈ ಕಡೆ ರಿವರ್ಸ್ ಹಾಕೊಂಡ್ರೆ ನೀನ್ ಎಕ್ಸಲೇಟರ್ ಕೊಡ್ತಿದ್ದೆ ನೋಡು. ಇಲ್ಲ, ಎಕ್ಸಲೇಟರ್ ಕೊಡ್ತೀನಿ. ಕ್ಲಚ್ ಪೂರ್ತಿ ಹಿಡ್ದಿದ್ಯಾ? ಪೂರ್ತಿ ಹಿಡ್ದಿದ್ಯಾ? ಪೂರ್ತಿ ಹಿಡ್ದಿದ್ದೀನಿ. ಓಕೆ ಫಸ್ಟ್ ಗೇರಿ ಹಾಕು. ಇದೆಯಾ? ಥರ್ಡ್ ಗೇರಿಂದ ಫಸ್ಟ್ ಗೇರಿಗೆಲ್ಲ ಬರ್ತಾ ಇದೆಯಾ? ಹೋಯ್ತು. ನನ್ ಗೇರ್ ಬಾಕ್ಸ್ ಹೋಗುತ್ತೆ. ಹಾಫ್ ಕ್ಲಚ್ ಮಾಡು. ಈಗ ಗುಡು ಸೌಂಡ್ ಬಂತಾ? ತಡಿ, ಇನ್ನೂ ಬಂದಿಲ್ಲ. ಈಗ ಬಂತು. ಈಗ ಬ್ರೇಕ್ ಬಿಡು. ಎಕ್ಸಲೇಟರ್ ಮೇಲೆ ಕಾಲಿಡಿ ಲೈಟಾಗಿ. ಹಾಫ್ ಕ್ಲಚ್ ಬಿಡು. ಓಕೆ ಸ್ಟ್ರೇಟ್ ಹೋಗು. ಎಕ್ಸಲೇಟರ್ ಕೊಡು. ಸೆಕೆಂಡ್ ಗೇರಿ ಹಾಕು ನೋಡೋಣ. ಇನ್ನು ಎಕ್ಸಲೇಟರ್. ಇನ್ನು ಸೆಕೆಂಡ್ ಗೇರ್ ಬಿಡು. ಎಕ್ಸಲೇಟರ್ ಫುಲ್. accelerator ಸಾಕು. 3. ಅಬ್ಬಾ ಪರವಾಗಿಲ್ವೇ, ನೆನಪಿದ ಇಷ್ಟು. ಇಲ್ಲೆಲ್ಲೋ ಲೆಫ್ಟ್ ಇತ್ತಲ್ಲ. ಇನ್ನು ಎಲ್ಲೂ ಇಲ್ಲ. ನಿನ್ನೆಲ್ಲೂ ಲೆಫ್ಟ್ ತಗೋಬೇಡ. ತಡಿ ಹೇಳ್ತೀನಿ. ಕ್ಲಚ್ ಮೇಲೆ ಕಾಲಿಡು. ಓಕೆ ಕ್ಲಚ್ ಮೇಲೆ ಫುಲ್ ಇಟ್ಟಿದ್ಯಾ? ಫಸ್ಟಿಗೆ ಹಾಕೋ. ಪರವಾಗಿಲ್ಲ ಚಿನ್ನ, ಓಡಿಸ್ತಾಳೆ. ಸ್ಲೋ ಮಾಡಪ್ಪ. ಆ ಕಡೆ ಈ ಕಡೆ ಕಾರ್ ಬರ್ತಿದ್ಯಾ ನೋಡ್ಕೊಳಪ್ಪ. ಒಂಚೂರು ಮುಂದೋದ್ರೆ ಕಾಣಿಸುತ್ತೆ. ಸ್ವಲ್ಪ ಮುಂದೋಗಿ ನೋಡಪ್ಪ. ಇನ್ನೊಂಚೂರು ಮುಂದೋಗಪ್ಪ. ನೋಡ್ಕೊಳಪ್ಪ. ಯಾವ್ದು ಬರ್ತಾ ಇಲ್ಲ. ಓಕೆ ಹಂಗೆ ರೈಟ್ ತಗೊಳಪ್ಪ. ಇರು. ಎಲ್ಲೋ ನೀನ್ ಓಡಿಸಂಗಿದೆ. ನಾ ಮಲ್ಕೊಂಡಾಗ ಏನಾದ್ರು ನೀನ್ ಕಾರ್ ತಗೊಂಡ್ ಹೋಗ್ಬಿಟ್ಟು. ಬ್ರೇಕ್ ಕ್ಲಚ್ ಅಂಡ್ ಬ್ರೇಕ್. ಹಿಂದ್ಗಡೆ ತಗೊಂಡೋಗಿ ಕೊಟ್ಟು ನಿಲ್ಲಿಸ್ತೀಯಾ? ಸೆಕೆಂಡ್ ಗೇರ್ ಇಮಿಡಿಯೇಟ್. ಓಕೆ
ಸೂಪರ್ ಶಿಫ್ಟ್. ಓಕೆ, ಥರ್ಡ್ ಗೇರ್, ಅದು ಅಷ್ಟೇ 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 ಅಷ್ಟೇ. ಓಕೆ, ಬಂದ್ಬಿಟ್ಟ. ಅಯ್ಯೋ ಇನ್ನು ಲೆಫ್ಟ್ ತುಂಬಾ ದೂರ ಇದೆ. ಇಲ್ಲೇ ಬ್ರೇಕ್ ಹೊಡೆದ್ರೆ ಹೆಂಗೆ? ಅದು ಕಿತ್ಕೊಂಡ್ ಬರ್ಬೇಕು ಸೀಟ್ ಬೆಲ್ಟ್. ಆತರ ಬ್ರೇಕ್ ಹೊಡ್ತಿದ್ಯಾ? ಲೆಫ್ಟಿಂದ ಬಂದ. ಅಯ್ಯೋ ಚಿನ್ನ ಯಾವ್ದಿದು? ಸ್ಲೋ ಹಾಕು, ಅವನು ಇನ್ನು ಹಿಂಗ್ ಬರ್ತಾ ಇದ್ದಾನೆ. ಸಡನ್ ಆಗಿ ಬಂದ ಅವನು ಅನ್ಕೊಂಡೆ ನಾನು. ಈ ಎಕ್ಸಾಮಿಷನ್ ತುಂಬ ಹೆಂಗಿತ್ತಪ್ಪ ನಿನ್ ಎಕ್ಸ್ಪೀರಿಯನ್ಸ್? ಇವಾಗ ನಿನ್ ಹ್ಯಾಂಡ್ ಬ್ರೇಕ್ ಹಾಕಿದ್ಯಾ? ಇಲ್ಲ ತಾನೆ? ಹಾ. ಕಾರ್ ಓಡ್ಸರ ನೀನಾ ನಾನಾ? ಅಲ್ಲ, ನೀನ್ ಗಮನಿಸ್ಬೇಕಿವೆಲ್ಲ. ಕಾರ್ ಕೊಟ್ಟಿದ್ದಲ್ದೆ ಇದೆಲ್ಲ ಕೇಳಿಸ್ಬೋದು. ಹೇಳು, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಓಕೆ, ನಾನು ಓಡಿಸ್ತೀನಿ ಅನ್ಸ್ತು ನನ್ಗೆ. ಚೆನ್ನಾಗಿ ಹೇಳೋದು ಎಕ್ಸ್ಪೀರಿಯನ್ಸ್ ನ, ತುಂಬಾ ವ್ಯಾಲ್ಯೂಯಬಲ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಈಗ ನಮ್ಮಮ್ಮ ನೋಡ್ಬೇಕಂತೆ ನಾನು ಓಡಿಸೋದ್ನ. ನಾನು ಇವಾಗ ಗಾಡಿ ಓಡಿಸ್ಕೊಂಡು ಮನೆ ತನಕ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಈಗ ನಮ್ಮ ಬೊಡ್ಲಾವಣ್ಯ ಅವರು ಇಷ್ಟು ಚೆನ್ನಾಗಿ ಓಡಿಸಿದ್ದಾರೆ. ನಿನ್ಗೆ ಹೆಂಗ್ ಅನ್ಸ್ತು ಅಂತ ಹೇಳು. ಔಟ್ ಆಫ್ 5 ಲರ್ನಿಂಗ್ ಒಂದು ಸ್ಕೂಲ್ ಕಡೆಯಿಂದ ಕೊಡ್ಬೇಕು. ಔಟ್ ಆಫ್ 5 ನಾನು 4 ಕೊಡ್ತೀನಿ ಇವಳಿಗೆ. ಅಲ್ಲಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೆ, ಬಟ್ ಅದು ಸರಿ ಹೋಗುತ್ತೆ. 1-2 ದಿನ ನಾನು ಕಾರ್ ಕೊಟ್ಟರೆ ಕಲ್ತ್ಕೊಂಡ್ಬಿಡ್ತೀನಿ, ನೋ ಪ್ರಾಬ್ಲಮ್. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವ್ಲಾಗನ್ನ ಮಾಡ್ತೀವಿ. ಈಗ ಹಂಗಾರೆ ಚೆನ್ನಾಗಿಲ್ವಾ ಈ ವ್ಲಾಗು? ಅವ್ರು ಹೇಳ್ಬೇಕು. ಸೊ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಹೇಗಿತ್ತು ಈ ವ್ಲಾಗ್ ಅನ್ನೋದನ್ನ. ಸೊ ನೆಕ್ಸ್ಟ್ ಇನ್ನು ವಿಚಿತ್ರ ವ್ಲಾಗ್ ಜೊತೆಗೆ ಮತ್ತೆ ವಾಪಸ್ ಬರ್ತೀವಿ. ಅಲ್ಲಿ ತನಕ ಸಿ ಯು, ಗುಡ್ ಬೈ, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.